ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಸೌಲ್ಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಇನ್ನ ಶನಿಯ ಒಂದು ಮೀನದ ಗೋಚಾರ ಧನುರ್ ಲಗ್ನದವ್ರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಧನುರ್ ಲಗ್ನದ 2ನೇ ಮತ್ತು 3ನೇ ಅಧಿಪತಿಯಾದಂತಹ ಶನಿ 4ನೇ ಮನೆಗೆ ಬರ್ತಾ ಇದ್ದಾನೆ. ಶನಿ ಯಾವಾಗ 3ನೇ ಅಧಿಪತಿಯಾಗಿ 4ನೇ ಮನೆಗೆ ಬರ್ತಾನೋ, 3ನೇ ಮನೆ ಏನು? ಹೌಸ್ ಆಫ್ ನ್ಯೂ ಇನಿಷಿಯೇಟಿವ್ಸ್, ಹಾಬೀಸ್ ಅಥವಾ ಯಂಗರ್ ಸಿಬ್ಲಿಂಗ್ಸ್ ಅಂತ ಕರಿತೀವಿ. 4ನೇ ಮನೆ ಏನು? 4ನೇ ಮನೆ ಮನಃಶಾಂತಿ, ಡೊಮೆಸ್ಟಿಕ್ ಪೀಸ್ ಅಂಡ್ ಹ್ಯಾಪಿನೆಸ್ ಮತ್ತು ಲ್ಯಾಂಡ್, ವೆಹಿಕಲ್. ಈ ಸಮಯದಲ್ಲಿ ಎಸ್ಪೆಷಲಿ ಶನಿ ರಾಹು ಜೊತೆ ಇರುವಂತ ಒಂದು 60 ದಿನ ಯಾವುದೇ ಒಂದು ಹಾಬಿಗಳು ನೀವು ಪಿಕ್ ಮಾಡ್ಕೊಂಡ್ರೆ ಅದು ನಿಮ್ಮ ತಲೆನೋವು ಆಗಬಾರ್ದು. ಆ ತರಹದ ಹಾಬಿಗಳನ್ನ ನೀವು ಪಿಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ಸ್ವಲ್ಪ ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ ಏನಾದ್ರೂ, ನಿಮ್ಮ ಮತ್ತು ಯಂಗರ್ ಸಿಬ್ಲಿಂಗ್ಸ್ ನಡುವೆ ಏನಾದ್ರೂ ಸ್ವಲ್ಪ ಜಗಳಗಳು ನಡೆಯೋದು ಅಥವಾ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮನಃಶಾಂತಿಯನ್ನ ಹಾಳು ಮಾಡುವಂತಹ ಚಾನ್ಸಸ್ ಕೂಡ ಇರ್ತದೆ. ಆದ್ರೆ ಅದೇ ಶನಿ 2ನೇ ಮನೆಯ ಅಧಿಪತಿ ಕೂಡ ಆಗಿ 4ನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಈ ನಿಮ್ಮ ಹಾಬಿಗಳು ನಿಮಗೆ ದುಡ್ಡು ಮಾಡೋದಕ್ಕೆ ಹೆಲ್ಪ್ ಅನ್ನು ಕೂಡ ಮಾಡಬಹುದು. ಆದ್ರೆ ಇನ್ನು 2 ತಿಂಗಳು ಶನಿ ಮತ್ತೆ ರಾಹು ಕಂಜಕ್ಷನ್ ಅಟ್ಲೀಸ್ಟ್ ದೂರ ಆಗೋ ತನಕ ನೀವು ನಿಧಾನಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಇದೇ 4ನೇ ಮನೆಯಲ್ಲಿ ಕೂತ್ಕೊಂಡು ಶನಿ 10ನೇ ಮನೆಯನ್ನು ಕೂಡ ಆಸ್ಪೆಕ್ಟ್ ಮಾಡೋದ್ರಿಂದ ಈ ಒಂದು ಹಾಬೀಸ್ ಅನ್ನೇ ನೀವು ಕೆರಿಯರ್ ಆಗಿ ಕೂಡ ಪರ್ಸ್ಯೂ ಮಾಡೋದಕ್ಕೆ ಒಳ್ಳೆ ಅವಕಾಶವನ್ನೇನೋ ಕೊಡ್ತಾನೆ. ಬಟ್ ಇದೆಲ್ಲದನ್ನು ನಿಮಗೆ ಮೇಜರ್ ಆಗಿ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಜಾತಕದಲ್ಲಿ ಗುರು ದಶೆ ಅಥವಾ 4ನೇ ಮನೆಯಲ್ಲಿ ಕುಳಿತುಕೊಂಡಿರುವಂತಹ ಪ್ಲಾನೆಟ್ ದಶೆ ಬರ್ಬೇಕಾಗುತ್ತೆ. ಯಾವಾಗ ನಿಮ್ಗೆ ಆ ದಶೆ ಆಕ್ಟಿವೇಟ್ ಆಗುತ್ತೋ ಆಗ ನಿಮ್ಗೆ ಎಲ್ಲಾ ರಿಸಲ್ಟ್ ಪ್ರಾಮಿನೆಂಟ್ ಆಗಿ ಕಾಣ್ತವೆ. ಮಿತ್ರರೇ, ಎಗೇನ್ ನಿಮ್ಮ 2ನೇ ಮನೆಯ ಅಧಿಪತಿ ಕೂಡ ಶನಿಯಾಗಿ 4ನೇ ಮನೆಯಲ್ಲಿ ಕೂತಿರೋದ್ರಿಂದ ನಿಮ್ಮ ಫ್ಯಾಮಿಲಿಯ ಕೆಲವೊಂದು ಇಶ್ಯೂಗಳು ನಿಮ್ಮ ಮನಃಶಾಂತಿ, ನೆಮ್ಮದಿಯನ್ನ ಮತ್ತು ನಿಮ್ಮ ಸ್ಲೀಪ್, ನಿದ್ದೆಯನ್ನು ಕೂಡ ಕೆಡಿಸುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒಂದು 2 ಮಂತ್ಸ್. ಮತ್ತೆ ಅಗೇನ್ ಅದು ಫೈನಾನ್ಸ್ ಕೂಡ ಆಗಿರೋದ್ರಿಂದ ನಿಮ್ಮ ಫೈನಾನ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಏನಾದ್ರು ಲ್ಯಾಂಡ್ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್, ನಿಮ್ಮ ಫೈನಾನ್ಸಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಥಿಂಕಿಂಗ್ ಅಂತೇನಿದೆ, ಡೊಮೆಸ್ಟಿಕ್ ಪೀಸ್ ಅಂತೇನಿದೆ, ನೆಮ್ಮದಿ ಅಂತೇನಿದೆ ಅದನ್ನ ಹಾಳು ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಇದು ರಾಹು ಮುಗಿಯ ತನಕ, ಆದ್ರೆ ಮೇ ಆಗ ತನಕ ನೀವು ಹುಷಾರಾಗಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಮಟ್ಟಿಗೆ ರಿಲೀಫ್ ಸಿಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಗಳಿಂದ ಹೊರಗೆ ಬಂದು ಮನಃಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಶಿವನ ಒಂದು ಆರಾಧನೆ, ಶಿವನಿಗೆ ಅಭಿಷೇಕ ಮಾಡಿಸುವುದು ಇತ್ಯಾದಿಗಳು ಬಹಳ ಹೆಲ್ಪ್ ಮಾಡ್ತವೆ. ಮತ್ತು ಟೈಮ್ ಟು ಟೈಮ್ ಮಲಗಬೇಕಾಗುತ್ತೆ. ನೀವು ಯಾವುದೇ ಒಂದು ಡಿಸ್ಟ್ರಾಕ್ಷನ್ ನ ತಲೆಗೆ ಹಚ್ಕೊಳ್ದಲೆ ಆದಷ್ಟು ಒಳ್ಳೆ ನಿದ್ದೆ ಮಾಡಕ್ ಟ್ರೈ ಮಾಡ್ತು ಅಂತ ಹೇಳಿದ್ರೆ ಈ ಒಂದು ಸ್ಟ್ರೆಸ್ಫುಲ್ ಕಾಂಬಿನೇಷನ್ ಇಂದ ನಿಮ್ಗೆ ಹೊರಗೆ ಬರೋದಕ್ಕೆ ಅದು ಬಹಳ ಹೆಲ್ಪ್ ಮಾಡುತ್ತೆ. ಮಿತ್ರರೇ, ಇದಿಷ್ಟು ಶನಿಯ ಒಂದು ಟ್ರಾನ್ಸಿಷನ್ ಧನು ಲಗ್ನಕ್ಕಾಗುವಂತಹ ಇಂಪ್ಯಾಕ್ಟ್ ಗಳಾಗಿರ್ತವೆ.